ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹೆಂಡತಿ ಗಂಡನ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ಜೊತೆಯಾಗಿರ್ತಾಳೆ. ಅದಕ್ಕೆ ಗಂಡ ಹೆಂಡತಿ ಅಂತ ಹೇಳೋದು. ನೀನು ಏನು ಹೇಳ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ ಬಜಾರಿ. ಅಲ್ಲ ಕಣಯ್ಯ, ಕೈಗೆ ಏಟಾಗಿದೆ ಅಂದರೆ ತಿನ್ಸಲ್ವಾ ನಾನೇ? ಕೈ ಯಾಕೆ ಏಟಾಗಿದೆ ಅಂತ ನಿನಗೆ ಗೊತ್ತಿಲ್ಲ? ಹಾ ಸುಭದ್ರ ಕಣಯ್ಯ ನೀನು. ಈ ಸಡಗರಕ್ಕೇನು ಕಮ್ಮಿ ಇಲ್ಲ. ನಿನ್ನ ಕೈ ವಾಸಿ ಆಗೋವರೆಗೂ ನಾನೇ ಊಟ ಮಾಡಿಸ್ತೀನಿ, ತೆಪ್ಪಕ್ಕೆ ಕೂತಿರು. ಹಲೋ, ಯಾಕೆ ನಗ್ತಾ ಇದೆಯಾ? ನನಗೆ ಈ ಪರಿಸ್ಥಿತಿ ಬಂತು ಅಂತನಾ? ಏನಿಲ್ಲ ಬಜಾರಿ, ನಾನಿನ್ನ ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಮುಖನ ಒಪ್ಪಂತ ಇಟ್ಕೊಂಡು ಜಗಳ ಮಾಡ್ತಿದ್ದಲ್ಲ, ಆ ದಿನಗಳೆಲ್ಲ ನೆನಪು ಬಂತು. ಬಚಾರಿ, ಆ ಸಮಯದಲ್ಲಿ ದೇವರೇ ಪ್ರತ್ಯಕ್ಷ ಆಗಿ ಇದೇ ಹುಡುಗಿ ನಿನ್ನ ಮದುವೆ ಆಗ್ತಾಳೆ, ನಿನ್ಗೆ ಅವಳೇ ಊಟ ತಿಂಡಿ ಮಾಡಿಸ್ತಾಳೆ, ನಿನ್ನ ಕಷ್ಟಕ್ಕಾದಲ್ಲಿ ನಿನ್ನ ಜೊತೆ ನಿಲ್ತಾಳೆ ಅಂತ ಹೇಳಿದಿದ್ರು ನಾನಿನ್ನ ಮದುವೆ ಆಗ್ತಿರಲಿಲ್ಲ. ನಾನು ದೇವ್ರಿಗೆ ನೀವು ಪ್ರತ್ಯಕ್ಷ ಆಗಿದ್ದು ಸಾಕು, ನಾನು ವರ ಕೊಟ್ಟಿದ್ದು ಸಾಕು, ದಯವಿಟ್ಟು ನಿಮ್ಮ ಆಫರ್ ತೊಗೊಂಡು ವಾಪಸ್ ಹೋಗ್ಬಿಡಿ ಅಂತ ಹೇಳ್ತಿದ್ದೆ. ಬಟ್ ಲೈಫ್ ಇಸ್ ಸೋ ಸ್ಟ್ರೇಂಜ್ ಅಲ್ಲ, ಟೈಮ್ನ ಪ್ರಿಡಿಕ್ಟ್ ಮಾಡೋದಕ್ಕೆ ಆಗಲ್ಲ ಮೂಲ್ಯ. ಇಷ್ಟಕ್ಕೆ ಹೆಂಗಂದ್ರೆ ಹೆಂಗೆ? ಇನ್ನು ನಾವು ಕೇಳೋದು ನೋಡೋದು ತುಂಬ ಬಾಕಿ ಇದೆ. ನೀನು ಹೇಳೋದು ನಿಜ ಬಜಾರಿ. ನಮ್ಮ ಲೈಫಲ್ಲಿ ನಾವೇನು ಅಂದ್ಕೊಂಡಿರ್ತೀವೋ ಅದು ಆಗೋದೇ ಇಲ್ಲ, ಏನೇನೋ ಆಗ್ತಿರುತ್ತೆ, ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಫಾರ್ ಇನ್ಸ್ಟೆನ್ಸ್ ನಮ್ಮ ಲೈಫೇ ನೋಡು ಬಜಾರಿ, ನಾನಿದನ್ನು ಎಷ್ಟು ಕಿತ್ತಾಡ್ತಿದ್ವಿ, ಜಗಳಗಳು ಮಾಡ್ಕೊಳ್ತಿದ್ವಿ, ಒಬ್ಬರೊಬ್ಬರು ಮುಖನೇ ನೋಡ್ಕೊಳ್ಳೋಕೆ ಇಷ್ಟಪಡ್ತಿರಲಿಲ್ಲ. ಬಟ್ ಪ್ರೀತ್ಸ ಮದುವೆ ಅಷ್ಟೇ ಯಾಕೆ, ನನ್ನ ತಾಯಿ ಸತ್ತೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಅವರು ನನ್ನ ವಾಪಸ್ ಸಿಕ್ಕಿದ್ರು. ಇನ್ನೂ ಲೈಫಲ್ಲಿ ಏನೇನು ಸರ್ಪ್ರೈಸಸ್ಗಳು ಕಾದಿದ್ಯೋ. ನೀನು ಹೇಳೋದು ನಿಜಾನೇ ವೇದಾಂತ್. ಲೈಫ್ ಅನ್ನೋದು ತುಂಬ ವಿಚಿತ್ರ. ಯಾವಾಗ ಟರ್ನ್ ಆಗುತ್ತೆ, ಯಾವಾಗ ಮಕ್ಕಡೆ ಮಲಗುತ್ತೆ ಅಂತಾನೆ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಹುಚ್ಚ ಕುದುರೆ ಥರ ಓಡ್ತಾನೇ ಇರುತ್ತೆ. ವೇದಾಂತ್, ನಿನ್ನ ಹತ್ರ ಒಂದು ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ನನಗೆ ಯಾಕೋ ವೈದೇಹಿ ಅತ್ತೆ ಬಿಹೇವಿಯರು ಡಿಫ್ರೆಂಟಾಗಿ ಅನಿಸ್ತಾ ಇದೆ. ನಿನಗೆ ಪಟಾಕಿ ಇಷ್ಟ ಇಲ್ಲ ಅಂತ ಗೊತ್ತಿದ್ರು ಅವ್ರು ಹೋಗಿ ಪಟಾಕಿ ತೊಗೊಂಡು ಬಂದಿದ್ದಾರೆ. ಇಡೀ ಊರಿಗೆ ಗೊತ್ತಿರೋ ವಿಷಯ ಹೆತ್ತ ತಾಯಿಗೆ ಗೊತ್ತಿರಲ್ಲ ಅಂತೀಯ? ನಂಗೆ ಯಾಕೋ ತುಂಬ ವಿಚಿತ್ರ ಅನ್ನಿಸ್ತಿದೆ. ನನಗೂ ಇನಿಷಿಯಲಿ ಹಾಗೆ ಅನ್ನಿಸ್ತು ಅಮೂಲ್ಯ. ಅಫ್ಕೋರ್ಸ್ ಅವರು ಹಾಗೆ ಬಿಹೇವ್ ಮಾಡೋದಕ್ಕೆ ರೀಸನ್ ಇದೆ ಅಂತ ಆಮೇಲೆ ಸುಹಾಸಿನಿ ಅಮ್ಮ ಹೇಳಿದ್ದಾರೆ. ರೀಸನಾ? ಏನು ರೀಸನು? ನನಗೆ ಪಟಾಕಿ ಮೇಲೆ ಭಯ ಹುಟ್ಟಿದ್ದು ಅವತ್ತು ಅಪ್ಪ ಅಮ್ಮ ಇದ್ದಿದ್ರು ಬೇಕೇ ಹತ್ಕೊಂಡಿದ್ದೇನೆ. ಅವತ್ತು ರೂಮಲ್ಲಿ ಅಪ್ಪ ಅಮ್ಮ ಇಬ್ಬರೇ ಇದ್ರು. ನಾನು ಹೊರಗಡೆಯಿಂದ ನಿಂತದನ್ನು ನೋಡಿದ್ದು. ಅದಾದಮೇಲೆ ಅಪ್ಪ ಅಮ್ಮ ನನಗೆ ಯಾವತ್ತೂ ಸಿಕ್ಕಲೇ ಇಲ್ಲ. ನಾನು ಅಮ್ಮನ ಭೇಟಿ ಮಾಡಿದ್ದೆ ಈಗ. ಹಾಗಾಗಿ ನನಗೆ ಪಟಾಕಿ ಅಂದರೆ ಭಯ ಅನ್ನೋ ವಿಚಾರ ಅಮ್ಮನೂ ಗೊತ್ತಿಲ್ಲ ಅನ್ಸುತ್ತೆ. ಹೌದು ವೇದಾಂತ್, ನೀನು ಹೇಳ್ತಿರೋದು ಸರಿಯಾಗಿದೆ ಅನ್ಸುತ್ತೆ. ಸರಿ, ಈ ಊಟ ಮಾಡು, ನಾನು ಹೋಗಿ ನೀರು ತೊಗೊಂಡು ಬರ್ತೀನಿ. ಲೇ ಡೈನೋಸರಸು, ಬೇಗ ಬಾರೆ, ತಗೋ ಬಂದೆ ತಡಿ. ಸ್ವಲ್ಪ ಹಿಂದೆ ಹಿಡ್ಕೋ.
ಹೌದಲ್ಲ ಸರಿ ಬಂದೆ ಬಿಸಕ್ ಬಾ ಬೇಗ ಬಾ 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 ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ ಪಟಾಕಿ ತರಕ್ ಮೊದಲು ತರ್ಲಾ ಬೇಡವಾ ಅಂತ ನನ್ನೊಂದು ಮಾತು ಕೇಳ್ಬೋದಾಗಿತ್ತಲ್ಲ ಅದನ್ನೆಲ್ಲ ನಿನ್ ಕೇಳ್ಕೊಂಡು ಮಾಡ್ಬೇಕಾ ಮಾಡ್ಲೇಬೇಕು ಯಾಕಂದ್ರೆ ಇದು ನನ್ನ ಮನೆ ಇಲ್ಲಿ ಯಾರಿಗೆ ಏನು ಬೇಕು ಏನು ಬೇಡ ಅಂತ ಗೊತ್ತಿರೋದು ನಿನಗಲ್ಲ ನನಗೆ ನೀನು ಪಟಾಕಿ ತಗೊಳಕ್ ಮುಂಚೆ ನನ್ನನ್ನು ಒಂದು ಮಾತು ಕೇಳಿದ್ರೆ ವೇದಾಂತ್ಗೆ ಪಟಾಕಿ ಆಗಲ್ಲ ತಗೊಂಬರ್ಬೇಡ ಅಂತ ಹೇಳ್ತಿದ್ದೆ ನೀನು ಪಟಾಕಿ ತಗೊಂಡು ಬಂದು ತಪ್ಪು ಮಾಡಿದೆ ಚಂದ್ರ ಇನ್ನೊಂದ್ಸಲ ಈ ಥರ ತಪ್ಪುಗಳನ್ನ ಮಾಡಕ್ ಮೊದಲು ನನ್ನನ್ನು ಒಂದು ಮಾತು ಕೇಳು ಚಂದ್ರ ನೀನು ಚಂದ್ರನ ಚಂದ್ರ ಅನ್ನೋರು ನಮ್ಮ ಮನೇಲಿ ಯಾರೂ ಇಲ್ವಲ್ಲ ಇವ್ರು ಯಾರಿಗೆ ಚಂದ್ರ ಅಂತಿದ್ದಾರೆ ನೀನಾಗೆ ಯಾವ ಯಾಕತ್ತೆ ಏನಾಯ್ತು ನೀವೇನಾದರೂ ಜಗಳ ಮಾಡ್ಕೊಂಡ್ರಾ ಜಗಳನ ಯಾಕ ಮೂಲ್ಯ ಹೀಗೆ ಕೇಳ್ತಾ ಇದ್ಯಾ ನಾನು ಅಕ್ಕ ಯಾಕೆ ಜಗಳ ಆಡ್ತೀವಿ ಮತ್ತೆ ಜಗಳ ಮಾಡ್ಕೊಳ್ಳೋ ಥರ ಜೋರಾಗಿ ಸೌಂಡ್ ಕೇಳಿಸ್ತಿತ್ತಲ್ಲ ಓ ಅದಾ ಹೊರಗಡೆ ಪಟಾಕಿ ಸೌಂಡ್ ಜೋರಿತ್ತಲ್ವಾ ಇಬ್ರು ಮಾತಾಡ್ತಾ ಇದ್ದದ್ದು ಕೇಳಿಸ್ತಾ ಇರ್ಲಿಲ್ಲ ಅದಕ್ಕೆ ಇಬ್ರು ಜೋರಾಗಿ ಮಾತಾಡ್ತಿದ್ವಿ ಅಷ್ಟೇ ಅಷ್ಟೇ ಅಲ್ಲ ಅಮೂಲ್ಯ ನಾನು ಅಕ್ಕ ಇಬ್ರು ಚಿಕ್ಕ ವಯಸ್ಸಿನ ನೆನಪುಗಳನ್ನ ಶೇರ್ ಮಾಡ್ಕೊಂಡು ನಗ್ತಾ ಇದ್ವಿ ಇಲ್ಲ ಅತ್ತೆ ನೀವು ಜಗಳ ಮಾಡ್ಕೊಳ್ಳೋ ಥರ ಸೌಂಡ್ ಕೇಳಿಸ್ತಿತ್ತು ಏನಮ್ಮ ಹೇಳ್ತಾ ಇದೀಯಾ ನಾವಿಬ್ರು ಜಗಳ ಮಾಡ್ಕೊಳ್ತೀವ ನಾವಿಬ್ರು ಅಕ್ಕ ತಂಗಿರಮ್ಮ ಅದು ಅಲ್ಲದೆ ನಾನು ಇಲ್ಲದೆ ಇದ್ದಾಗ ನನ್ನ ಜಾಗದಲ್ಲಿ ನಿಂತ್ಕೊಂಡು ನಿಮ್ಮನ್ನೆಲ್ಲ ನೋಡ್ಕೊಂಡಿದ್ದಾಳೆ ಇವಳಂದ್ರೆ ನಾನು ಜಗಳ ಮಾಡ್ತೀನ ಸರಿ ಅತ್ತೆ ಹಾಗಿದೆ ನೋಡು ನಾವಿಬ್ರು ಜಗಳ ಮಾಡೋದ್ರಿಂದ ಬೇರೆಯವ್ರಿಗೆ ಲಾಭ ಏನ್ ಮುಂದಾದ್ರೂ ಕೇರ್ಫುಲ್ ಆಗಿರೋಣ ನಿಜ ಸುಹಾಸಿನಿ ನಾನು ತಪ್ಪು ಮಾಡ್ತಿದ್ದೀನಿ ಅನ್ಸುತ್ತೆ ಇನ್ಮೇಲೆ ಏನೇ ಮಾಡೋದಿದ್ರು ನೀನೇನು ಕೇಳೇ ಮಾಡ್ತೀನಿ ಯಾಕಂದರೆ ವೇದಾಂತ್ ನೀನು ಬೆಳೆಸಿರೋ ಹುಡುಗ ಅವ್ನ ಮುಖ ನೋಡಿದ್ರೆ ಅವ್ನ ಮನಸ್ಸಲ್ಲಿ ಏನಿದೆ ಅಂತ ನೀನು ಹೇಳ್ತೀಯ ಅಂದಾಗಿ ಸುಹಾಸಿನಿ ವೇದಾಂತ್ಗೆ ಪಟಾಕಿ ವಿಷಯದಲ್ಲಿ ನನ್ನ ಮೇಲೆ ಡೌಟ್ ಬಂದಿರ್ಬೋದಾ ಆ ಕ್ಷಣಕ್ಕೆ ಬಂದಿರ್ಬೋದು ಆದರೆ ಅವನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಹತ್ರ ಬಂದರೂ ಶೇರ್ ಮಾಡ್ಕೊಳ್ತಿದ್ದ ಎಲ್ರು ಕೇಳಿ ನಾವು 4 ಜನ ಈ ಮನೆಗೋಸ್ಕರ ದುಡಿತಾ ಇದ್ದೀವಿ ಈಗ ನಾವೇನು ಮಾಡಬೇಕು ಅಂದರೆ ಈ ಒಂದು ವಾರದಲ್ಲಿ ನಾವು ಏನೇನು ದುಡಿದಿದ್ದೀವೋ ಎಲ್ಲ ಇಲ್ಲಿ ಇಟ್ಬಿಡ್ಬೇಕು ಅಯ್ಯ ಕೊಡ್ತೀವಿ ಬಿಡು ಪರಿ ಕೊಡ್ತೀವಿ ಬಿಡಮ್ಮ ನಾವೇನ್ ಇಟ್ಕೋತೀವ ಅಮ್ಮ ನಾನ್ ದುಡ್ಡಿದ್ರಲ್ಲಿ 1 ಪೈಸಾನು ನಾನು ತಗೊಳಲ್ಲ ಎಲ್ಲ ನಿಮ್ಗೆ ಕೊಡ್ತೀನಿ ಯಾನೇ ಮರಿ ಅಲ್ಲ ಫಸ್ಟ್ ಕೊಡು ಆಮೇಲೆ ಮಾತಾಡ್ಬೇಡ್ರಿ ಸಾಕು ಹಳೆ ವರ್ಷ ತೆಗಿತಾರೆ ಸರಿ ಈಗೇನು ಗೊತ್ತಾ ನಾನು 2 ಮನೆಯಲ್ಲಿ ಒಂದು ವಾರ ದುಡ್ದಿದ್ದೀನಿ ನನಗೆ ಬಂದಿರೋ ದುಡ್ಡನ್ನ ಮೊದಲು ನಾನು ಇಡ್ತೀನಿ ಇದು ನನ್ನ ಸರಿ ನಾನು 6 ದಿನ ಹಗಲು ರಾತ್ರಿ ನೀವು ಇವಾಗ ನಿದ್ದೆ ಮಾಡ್ಬಿಡಿ ಫಸ್ಟ್ ಹೇಳಿ ಹಾ ಅದೇ ಡೇ ಅಂಡ್ ನೈಟು ಆಟೋ ಓಡಿಸಿ ದುಡ್ದಿರೋ ದುಡ್ಡು ಇಷ್ಟು ಅಪ್ಪ 7 ದಿನದ್ದು ಹೇಳಪ್ಪ ನಾನು 6 ದಿವಸ ಕೆಲಸ ಮಾಡಿರೋದು 7 ದಿವಸದ ಹೇಗೆ ಹೇಳಲಿಕ್ಕಂದ ಹೌದಲ್ವಾ ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿ ಇಷ್ಟು ಬಂದೆ ಅಮ್ಮ ನಾನು ಪಾರ್ಟ್ ಟೈಮ್ ಕೆಲಸ ಮಾಡಿ ದುಡ್ದಿರೋದು ಇಷ್ಟು ಹಾ ಎಲ್ಲ ಸೇರ್ತಾ ರೀ
ತಗೊಳ್ಳಿ, ಇದಿಷ್ಟನ್ನು ಎಣಿಸ್ಬಿಟ್ರೆ ಎಷ್ಟಾಗಿದೆ ಅಂತ ಹೇಳಿ. ಖಂಡಿತ. ದುಡ್ಡು ದುಡಿದೇ ಇದ್ರು ಎಣ್ಸೋದ್ರಲ್ಲಿ ತುಂಬ ಫಾಸ್ಟ್ ಪರಿ ನಾನು. ಯಾಕೆಂದ್ರೆ ಕಂಡಕ್ಟರ್ ಕೆಲಸ ಮಾಡ್ತಾ ಇದ್ದಾಗ ದುಡ್ಡು ಎಣಿಸಿ ರೂಢಿ ಅಲ್ವಾ, ಆ ರೂಢಿ ಏನು ಬಿಟ್ಟೋಗಿಲ್ಲ ನನಗೆ. ಕುಡಿಲಿ ಚಿಲ್ಡ್ರನ್ನ ಬಿಡಬೇಡಿ. ಚಿಲ್ಲರೆ ಯಾರು ಬಿಡ್ತಾರೆ, ಅದೇ ಇಂಪಾರ್ಟೆಂಟ್ ತಾನೇ. ಬರೀ ಎಲ್ಲ ಸೇರಿ 20,535 ಇದೆ. ನಾವು ಹೀಗೆ ಇನ್ನೊಂದು ವಾರ ಕೆಲಸ ಮಾಡಿದ್ರೆ ಹತ್ರ 50,000 ದುಡಿದು ಬಿಡ್ಬೋದು. ಆಮೇಲೆ ಮೊದಲನೇ ಕಂತು ಕಟ್ಬಿಟ್ಟು ನಮ್ಮ ಸೈಟ್ದು ರಿಜಿಸ್ಟ್ರೇಷನ್ ಪೇಪರ್ನ ಬಿಡಿಸ್ಕೊಂಡು ಬರ್ಬೋದು. ಏನಂತೀರಾ ಮಕ್ಕಳ, ಕೆಲಸ ಮಾಡ್ಬೋದಾ? 4-5 ದಿನ ಅಲ್ಲಪ್ಪ, 4 ತಿಂಗಳಾದ್ರೂ ದುಡಿಯೋಕೆ ರೆಡಿ. ನಿಂಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ನಾನೇ ನೀರು ಕುಡಿಸ್ತೀನಿ, ನಾನೇ ಊಟ ಮಾಡಿಸ್ತೀನಿ ಅಂತ ಹೇಳ್ದೆ ತಾನೆ. ಅಲ್ಲ ಕಣಯ್ಯ, ನೀನು ನೋಡಿದ್ರೆ ನಗ್ಬೇಕು ಅಳಬೇಕು ಅನ್ನೋದೇ ಗೊತ್ತಾಗಲ್ಲ. ಯಾಕೆ? ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಳ್ಳೋ ಥರ ಪಿಸ್ತೂಲ್ ಮುಂದೆ ಕೈ ಅಡ್ಡ ಇಟ್ಟಿದೆಯಲ್ಲ, ಅದರಲ್ಲಿ ಬುಲೆಟ್ ಇರುತ್ತೆ, ಅದು ತಗಲಿದ್ರೆ ಪ್ರಾಣ ಹೋಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಇರಲಿಲ್ವಾ ನಿಂಗೆ? ಕೈ ತಗ್ಲಿತು ಓಕೆ, ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾನೇನು ಮಾಡಬೇಕಾಗಿತ್ತು? ನೋಡು, ನಾವಿನ್ನೂ ನೋಡಬೇಕಾಗಿರೋದು ಕಾಣಬೇಕಾಗಿರೋದು ತುಂಬ ಬಾಕಿ ಇದೆ. ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಂಡ್ರೆ, ಎದೆ ಗಟ್ಟಿ ಇದೆ ಅಂತ ಬುಲೆಟಿಗೆ ಅಡ್ಡ ನಿಂತ್ಕೊಂಡ್ರೆ ಹೋಗೋದು ನಮ್ಮ ಪ್ರಾಣನೇ. ನೋಡಕ್ಕೆ ಹೀರೋ ಥರ ಇದ್ದೀನಿ ಅಂತ ಹೀರೋಯಿಸಮ್ ತೋರ್ಸಕ್ಕೆ ಹೋಗ್ಬೇಡ. ಇನ್ಮೇಲಾದರೂ ಕರೆಕ್ಟಾಗಿ ಸಂಸಾರ ಮಾಡೋದನ್ನ ಕಲಿ. ಇನ್ನೊಂದ್ಸಲ ಈ ಥರ ತಪ್ಪುಗಳನ್ನ ಮಾಡಕ್ ಮೊದಲು ನನ್ನನ್ನ ಒಂದು ಮಾತು ಕೇಳು ಚಂದ್ರ. ನೀನು ಅವ್ರು ನಿಜವಾಗ್ಲೂ ವೇದಾಂತ್ ತಾಯಿನೇ ಆಗಿದ್ರೆ ಸುಹಾಸಿನಿಯತ್ತೆ ವೈದೇಹಿ ಅಂತ ಕರಿಬೇಕಿತ್ತಲ್ವಾ? ಮತ್ತ್ಯಾಕೆ ಚಂದ್ರ ಅಂತ ಕರೆದ್ರು? ಬೇರೆ ಯಾರಿಗೂ ಕರೆದ್ರು ಅಂದ್ಕೊಳ್ಳೋಣ ಅಂದರೆ ರೂಮಲ್ಲಿ ಇವ್ರನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಹಾಗಾದರೆ ಚಂದ್ರ ಅಂದರೆ ಯಾರು? ಸುಹಾಸಿನಿ ಅತ್ತೆ ಯಾಕೆ ಆ ಥರ ಕರೆದ್ರು? ಇಲ್ಲ, ಈ ವಿಷಯನ ಈಗಲೇ ವೇದಾಂತಗೆ ಹೇಳಬೇಕು. ವೈದೇಹಿ ಅತ್ತೆಗೆ ಚಂದ್ರ ಅಂತ ಇನ್ನೊಂದು ಹೆಸರಿದೆಯಾ ಅಂತ ತಿಳ್ಕೋಬೇಕು. ಅವಲ್ಯ, ಏನು ಯೋಚನೆ ಮಾಡ್ತಿದ್ಯಾ? ಇನ್ನೂ ಏನಾದರೂ ಬೈಯೋದಿದ್ರೆ ಒಟ್ಟಿಗೆ ಬೈದ್ಬಿಡು. ಸದ್ಯಕ್ಕೇನೂ ಇಲ್ಲ. ಸದ್ಯಕ್ಕೇನೂ ಇಲ್ಲ ಅಂದ್ರೆ? ಸದ್ಯಕ್ಕೇನೂ ಇಲ್ಲ ಅಂದರೆ ಏನೂ ಇಲ್ಲ ಅಂತ ತಗೋತೀನಿ. ಯಾಕೆ ಪರಿ ಕಣ್ಣೀರು? ಕಡೆಗೂ ಶ್ಯೂರಿಟಿ ಇಟ್ಟಿರೋ ಸೈಟದ ಪತ್ರನ ಬಿಡಿಸ್ಕೊಂಡ್ ಬರ್ತಾ ಇದೀವಿ ಅನ್ನೋ ಸಂತೋಷಕ್ಕ ಅಲ್ವಾ? ಮತ್ತ್ಯಾಕೆ? ನಮ್ಮ ಆದಿತ್ಯ ಅಂಜು ಇಬ್ರು ಓದೋ ಮಕ್ಕಳು ರೀ. ಅವ್ರಿಗೂ ಎಲ್ರ ಥರ ಒಳ್ಳೊಳ್ಳೆ ಬಟ್ಟೆ ಹಾಕೋಬೇಕು, ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ. ಆದರೆ ಅವ್ರುಗಳು ಅದನ್ನೆಲ್ಲ ಬದಿಗಿಟ್ಟು ನಮಗೆ ಸಹಾಯ ಮಾಡಬೇಕು ಅಂತ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಿದ್ದೀನಿ, ಬೇರೆ ಮನೆಯಲ್ಲಿ ಮಕ್ಕಳು ಅವ್ರ ಅಪ್ಪ ಅಮ್ಮನ ಹತ್ರ ಹೊಸದಾಗಿ ಬಂದಿರೋ ಮೊಬೈಲ್ ಬೇಕು, ಕಾರ್ ಬೇಕು, ಗಾಡಿ ಬೇಕು, ಶೋಕೇಸಲ್ಲಿ ಇಟ್ಟಿರೋ ಬಟ್ಟೆನೇ ಬೇಕು, ಚೆನ್ನಾಗಿರೋ ಒಡವೆಗಳು ಬೇಕು. ಆದರೆ ನಮ್ಮ ಮಕ್ಕಳು ಒಂದು ದಿನಾನು ಅದನ್ನೆಲ್ಲ ಕೇಳಲಿಲ್ಲ ರೀ.
ಆದರೆ ನಮಗೆ ಸಹಾಯ ಮಾಡಬೇಕು ಅಂತ ದುಡುಕ್ ತರ್ತಿದ್ದಾರೆ. ಒಂದು ವೇಳೆ ನಮಗೇನಾದರೂ ಗಂಡು ಮಕ್ಕಳಿದ್ದಿದ್ರೆ ಅವ್ರು ನಮ್ಮ ಸಹಾಯಕ್ಕೆ ನಿಲ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇವ್ರು ಮಾತ್ರ ಎಲ್ಲ ತ್ಯಾಗ ಮಾಡಿ ನಮ್ಮ ಸಹಾಯಕ್ಕೆ ನಿಂತಿದ್ದಾರೆ. ನಾವು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ವು ಇಂಥ ಮುದ್ದಾದ ಮಕ್ಕಳನ್ನ ಪಡೆಯೋಕೆ ಅಲ್ವಾ? ಇಲ್ಲಮ್ಮ, ನಿಮ್ಮಂಥ ತಂದೆ ತಾಯಿನ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ಇನ್ನೆಷ್ಟು ಜನ್ಮ ಎತ್ತಿದ್ರು ನಿಮ್ಮ ಋಣನ ನಮ್ಮ ಕೈಲಿ ತೀರ್ಸೋಕ್ಕಾಗಲ್ಲಮ್ಮ. ಹೌದಮ್ಮ, ನಾನು ಸಾಯೋವರೆಗೂ ನಿಮ್ಮ ಜೊತೆನೇ ಇರ್ತೀನಿ. ನಾನಂತೂ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಮದುವೆ ಮಾಡಿಕೊಂಡು ನೀನು ಶಾಶ್ವತವಾಗಿ ನಮ್ಮ ಜೊತೆಗೆ ಇರೋಕ್ಕಾಗಲ್ಲ ಪುಟ್ಟ. ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋಗಲೇಬೇಕು. ಇಲ್ಲ ಅಮ್ಮ, ನಾನಂತೂ ಮದ್ವೆಯಾಗಿ ನನ್ನ ಗಂಡನ ಮನೆಗೆ ಹೋಗಲ್ಲ. ಬೇಕಿದ್ರೆ ಅವನೇ ನಮ್ಮ ಮನೇಲಿ ಇದ್ದಿರ್ಲಿ, ಇಲ್ಲ ಅಂದ್ರೆ ನನ್ನ ಮದ್ವೆನೇ ಆಗಲ್ಲ. ಆಗ್ಬೇಡ ಬಿಡೆ, ಅವನೇ ಉಳ್ಕೊಂಡ ಅಷ್ಟೇ. ಸುಮ್ಮನೆ ರವಿಳ್ದೇವ, ಕೋಪ ಬರ್ಸ್ತಿದ್ಯಾ? ಕೋಪ ಏನು ಕೋಪ, ಸುಮ್ಮನೆ ಇರಕ್ಕಾಗಲ್ಲ. ಹಬ್ಬದ ದಿನ ಪಟಾಕಿ ಹೊರಗಡೆ ಹೊಡೆಯೋಣ, ಇಲ್ಲಿ ಬೇಡ. ಈ ಪಟಾಕಿ ಉಳಿದ ಕಡೆ ನಡಿ. ಅಮ್ಮು, ರಾಜೇಶ್ ಅಂತ ಹುಡುಗ ನನ್ನ ಜೊತೆ 10ನೇ ಕ್ಲಾಸಲ್ಲಿ ಓದ್ತಿದ್ನಲ್ಲ, ನೆನಪಿದ್ಯಾ ನಿನ್ಗೆ? ಏನಕ್ಕ ನೀನು 10ನೇ ಕ್ಲಾಸ್ ವಿಷಯನ 10 ದಿನದಿಂದ ಕಾಂತಾರ ಮೂವಿ ನೋಡಿದೇನೋ ಥರ ಕೇಳ್ತಿದ್ಯಲ್ಲ, ನನಗೆ ನೆನಪಿರುತ್ತೆ. ಏ ಮೂವಿ ಅಲ್ಲ ಅಮ್ಮು, ರಾಜೇಶ್ ಅಂತ ಹುಡುಗ, ನೆನ್ಪು ಮಾಡ್ಕೋ. ನಾವು ಸ್ಕೂಲಿಂದ ಬರ್ತಾ ಅವನ ಅತ್ತೆ ಮನೆ ನಮ್ಮನೆ ಹತ್ರನೇ ಇದೆ ಅಂತ ಹೇಳ್ತಿದ್ನಲ್ಲ. ನಮ್ಮ ಜೊತೆನೆ ಬರ್ತಿರ್ಲಿಲ್ವೇನೆ ಅವನು? ತೆಳ್ಳಗೆ ಬೆಳ್ಳಗೆ ಉದ್ದಕ್ಕೆ. ಕನ್ನಡಕ ಹಾಕೊಂಡು ನಮ್ಮ ಜೊತೆ ಕುಟ್ಟು ಕುಟ್ಟು ಅಂತ ನಡ್ಕೊಂಡ್ ಬರ್ತಿದ್ದ ಅವನೇ ತಾನೆ? ಕರೆಕ್ಟ್, ಅವನೇನೆ. ಹೌದು. ಈಗ ಅವನ ಬಗ್ಗೆ ಹೇಳ್ತಿದ್ಯಾ? ಏನ್ ಸಮಾಚಾರ? ಅಮ್ಮು, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅವಾಗ ಅವ್ನು ಸಿಕ್ಕಿದ್ದ. ಅವಾಗ ಒಳ್ಳೆ ಪೆದ್ನಂಗಿದ್ದ ಅಲ್ವಾ? ಆದ್ರೆ ಈಗ ಸಿವಿಲ್ ಇಂಜಿನಿಯರ್ ಆಗಿದ್ದಾನಂತೆ. ಅವನದೇ ಓನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆಯಂತೆ ಅಮ್ಮು. ಹೌದಾ? ಅಷ್ಟೇ ಅಲ್ಲ ಅಮ್ಮು, ನಾವು ಅಪ್ಪ ಅಮ್ಮಂಗೆ ಸೈಟ್ ತಗೊಂಡ್ವಲ್ಲ, ಆ ವಿಷಯ ಕೂಡ ಅವ್ರಿಗೆ ಹೇಳಿದೆ. ಅದ್ರ ಜೊತೆಗೆ ಆ ಸೈಟಲ್ಲಿ ಮನೆ ಕಟ್ಸಕ್ಕೆ ಎಷ್ಟಾಗುತ್ತೆ ಅಂತ ಕೂಡ ವಿಚಾರಿಸ್ದೆ. ಅದಕ್ಕೆ ಅವ್ನು ಏನು ಹೇಳ್ದ ಗೊತ್ತಾ? ಏನ್ ಹೇಳ್ತಿದ್ದಾಳೆ ಇವಳು? ಅಂದ್ರೆ ಇವರಿಬ್ರು ಸೇರ್ಕೊಂಡು ಆ ಪರಿಮಂಜಿಗೆ ಸೈಟ್ ಕೊಡ್ಸಿದಾರ? ಏನ್ ಹೇಳ್ದ? 20 ಲಕ್ಷದೊಳಗಡೆ ಮನೆ ಫಿನಿಶ್ ಮಾಡ್ಬೋದು ಅಂತ ಹೇಳ್ದ. ಸ್ಕೆಚ್ ಕೂಡ ಅವನೇ ಮಾಡ್ಕೊಡ್ತಾನಂತೆ. ಹೌದಾ? ನಾನೇನೋ ತುಂಬಾ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಕಣೆ. ಹೇಗಾದ್ರೂ ಮಾಡಿ ನಾವು 20 ಲಕ್ಷನ ಅರೇಂಜ್ ಮಾಡ್ಬೇಕಕ್ಕ. ಹೌದಮ್ಮು, ಆದ್ರೆ ಹೇಗೆ ಅರೇಂಜ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ಲ ಅಂತ ಕೂತ್ರೆ ಆಗಲ್ಲ ಕಣೆ, ಏನಾದ್ರೂ ಒಂದು ಪ್ಲಾನ್ ಮಾಡಲೇಬೇಕು. ಹಾ, ಅದಕ್ಕೂ ಮುಂಚೆ ಅಮ್ಮಂಗೆ ಸೈಟ್ ಪತ್ರನ ಹುಷಾರಾಗಿ ಎತ್ತಿಡು ಅಂತ ಹೇಳಬೇಕು. ಸೈಟ್ ಪೂಜೆ ದಿನ ಮರ್ತು ಬಂದಾಗೆ ಮತ್ತೆಲ್ಲಾದ್ರೂ ಬಿಸಾಕಿದ್ರೆ ಕಷ್ಟ. ಕರೆಕ್ಟ್ ಅಮ್ಮು, ಹಾಕಿದ್ರು ಆಶ್ಚರ್ಯ ಪಡೋ ಆಗಿಲ್ಲ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಇನ್ನೋಸೆಂಟ್ ಕಣೆ. ಆ ಮಂಚು ಮೊನ್ನೆ ಯಾವುದೋ ಪೇಪರ್ಸ್ನ ನಮ್ಮ ಸೆಕ್ಯೂರಿಟಿ ಏಜೆನ್ಸಿ ಹತ್ರ ಕೊಡ್ತಿದ್ದ. ಮೋಸ್ಟ್ಲಿ ಆ ಸೈಟ್ ರಿಜಿಸ್ಟ್ರೇಷನ್ ಪೇಪರೇ ಅನ್ಸತ್ತೆ. ಯಾವುದಕ್ಕೂ ಈಗಲೇ ಆ ಏಜೆನ್ಸಿಯವರಿಗೆ ಕಾಲ್ ಮಾಡಿ ಏನು ಅಂತ ಕೇಳಬೇಕು.